ಆ ಹಬ್ಬ ಗಣೇಶೋತ್ಸವ ಸರ್ಕಾರ ನೀವು ಅದನ್ನು ಹಚ್ಚಬೇಡ್ರಿ, ಇದನ್ನು ಮ್ಯೂಸಿಕ್ ಮಾಡಬೇಡ್ರಿ, ಇದನ್ನು ಹಬ್ಬ ಮಕ್ಕಳು ಹುಡುಗರು ಉತ್ಸಾಹ ಹುಮ್ಮಸ್ಸಿಂದ ಆಚರಣೆ ಮಾಡ್ತಾಯಿದ್ದಾರೆ. ಅವರಿಗೆ ಪೊಲೀಸ್ ಫೋರ್ಸ್ ಇನ್ನೊಂದು ಜಾಸ್ತಿ ಮಾಡಿರಿ, ಆದರೆ ನೀವು ಅವ್ರಿಗೆ ಅಡೆತಡೆ ಮಾಡುವಂಥದ್ದು ಇದು ಬೇಡ, ಅದನ್ನು ಹಚ್ಚಬೇಡ್ರಿ, ಸಂಗೀತ ಹಚ್ಚಬೇಡ್ರಿ, ಅವೆಲ್ಲ ಭಕ್ತಿ ಭಾವದ ಸಂಗೀತ ಕಾರ್ಯಕ್ರಮನ ಹಚ್ಚಿರ್ತಾರೋ ಏನು ಹಚ್ಚಿದ್ರು, ಬೇರೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪಾಲಕರಲ್ಲಿ ಕೂಡ ವಿರೋಧ ಇರ್ತೈತೆ. ಹಚ್ಚಿದಾಗ ಅದಕ್ಕೆ ಅವಕಾಶ ಕೊಡಬೇಕು. ಅಡೆತಡೆ ಮಾಡುವಂಥ ಕಾರ್ಯಕ್ರಮಗಳು ಹಾಕೋಬಾರ್ದು. ಈ ಡಿ ಜೆ ಮತ್ತೊಂದು ಮಗದೊಂದು ಅನ್ನುವಂಥದ್ದು ಅಪೇಕ್ಷೆ ಮಕ್ಕಳಲ್ಲಿ ಇದ್ದೈತೆ. ಎಲ್ಲ ಹಿರಿಯರು ಕೂಡ ನಾವು ಸಂತೋಷ ಪಡುವಂಥದ್ದು. ಅದಕ್ಕೇನು ಪ್ರತಿಬಂಧನೆ ಹಾಕ್ಲಿಕ್ಕೈತೀರಿ, ದಯಮಾಡಿ ಸರ್ಕಾರಕ್ಕೆ ಒಂದು ನಾನು ಮನವಿ ಮಾಡ್ತಾಯಿದ್ದೇನೆ, ಇಂಥದ್ರಲ್ಲಿ ಕೈ ಹಾಕೋ ಕೆಲಸ ಮಾಡಬಾರ್ದು. ಮೇಲಿನ ಮೇಲೆ ಸರ್ಕಾರ ಎಡಪಂಥಿ ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಹಿಂದೂ ಧಾರ್ಮಿಕ ಹಬ್ಬ ಹರಿದಿನಗಳು ಬಂದಾಗ ಅವುಗಳಿಗೆ ಒಂದಿಲ್ಲ ಒಂದು ರೀತಿ ತೊಂದರೆ ಮಾಡೋದು ಮಾತ್ರ ಚಾಳಿನೇ ಆಗಿದೆ. ಇವತ್ತು ಗಣೇಶೋತ್ಸವದ ಕಾರ್ಯಕ್ರಮಗಳಲ್ಲಿ ಬರುವಂಥ ದೀಪಾವಳಿ ಬರ್ಬೋದು, ಇನ್ನೂ ಏನೇನು ಕಾರ್ಯಕ್ರಮ ಈಗಲೇ ಪ್ರಾರಂಭ ಮಾಡಿದೆ. ಇದಕ್ಕೆ ಸರಳೀಕರಣ ಮಾಡಬೇಕು. ಹಬ್ಬ ಮಾಡುವಂಥದ್ದು ಒಂದು ದಿವಸ ಬರುವಂಥದ್ದು ಹಿಂದೆ ಲೋಕಮಾನ್ಯ ತಿಲಕರಿಂದ ಪ್ರಾರಂಭ ಆದಂಥ ದೇಶದಾದ್ಯಂತ ಪ್ರಾರಂಭ ಆದಂಥ ಜನಜಾಗೃತಿ ಮಾಡುವಂಥದ್ದು, ದೇಶಭಕ್ತಿ ಸ್ಮರಣೆ ಮಾಡುವಂಥದ್ದು ಆ ಹಬ್ಬ ಗಣೇಶೋತ್ಸವ ಸರ್ಕಾರ ನೀವು ಅದನ್ನು ಹಚ್ಚಬೇಡ್ರಿ, ಇದನ್ನು ಮ್ಯೂಸಿಕ್ ಮಾಡಬೇಡ್ರಿ, ಇದನ್ನು ಹಬ್ಬ ಮಕ್ಕಳು ಹುಡುಗರು ಉತ್ಸಾಹ ಹುಮ್ಮಸ್ಸಿಂದ ಆಚರಣೆ ಮಾಡ್ತಾಯಿದ್ದಾರೆ. ಅವರಿಗೆ ಪೊಲೀಸ್ ಫೋರ್ಸ್ ಇನ್ನೊಂದು ಜಾಸ್ತಿ ಮಾಡಿರಿ, ಆದರೆ ನೀವು ಅವ್ರಿಗೆ ಅಡೆತಡೆ ಮಾಡುವಂಥದ್ದು ಇದು ಬೇಡ, ಅದನ್ನು ಹಚ್ಚಬೇಡ್ರಿ, ಸಂಗೀತ ಹಚ್ಚಬೇಡ್ರಿ, ಅವೆಲ್ಲ ಭಕ್ತಿ ಭಾವದ ಸಂಗೀತ ಕಾರ್ಯಕ್ರಮನ ಹಚ್ಚಿರ್ತಾರೋ ಏನು ಹಚ್ಚಿದ್ರು, ಬೇರೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪಾಲಕರಲ್ಲಿ ಕೂಡ ವಿರೋಧ ಇರ್ತೈತೆ. ಹಚ್ಚಿದಾಗ ಅದಕ್ಕೆ ಅವಕಾಶ ಕೊಡಬೇಕು. ಅಡೆತಡೆ ಮಾಡುವಂಥ ಕಾರ್ಯಕ್ರಮಗಳು ಹಾಕೋಬಾರ್ದು. ಈ ಡಿ ಜೆ ಮತ್ತೊಂದು ಮಗದೊಂದು ಅನ್ನುವಂಥದ್ದು ಅಪೇಕ್ಷೆ ಮಕ್ಕಳಲ್ಲಿ ಇದ್ದೈತೆ. ಎಲ್ಲ ಹಿರಿಯರು ಕೂಡ ನಾವು ಸಂತೋಷ ಪಡುವಂಥದ್ದು. ಅದಕ್ಕೇನು ಪ್ರತಿಬಂಧನೆ ಹಾಕ್ಲಿಕ್ಕೈತೀರಿ, ದಯಮಾಡಿ ಸರ್ಕಾರಕ್ಕೆ ಒಂದು ನಾನು ಮನವಿ ಮಾಡ್ತಾಯಿದ್ದೇನೆ, ಇಂಥದ್ರಲ್ಲಿ ಕೈ ಹಾಕೋ ಕೆಲಸ ಮಾಡಬಾರ್ದು. ಅದಕ್ಕೆ ಪರ್ಮಿಷನ್ ಕೊಡುವಂಥ ಕೆಲಸ ಕೂಡ ಮಾಡಬೇಕು ಅನ್ನುವಂಥ ಒತ್ತಾಯ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮಾಡ್ತಾಯಿದ್ದೇನೆ. ನಮ್ಮ ಸರ್ಕಾರ ಡಿ ಜೆದು ಇತ್ತಂದರೂ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ, ನಿಂತಿಲ್ಲ. ಯಾವಾಗೂ ನಾವು ನಿಲ್ಲಿಸಿಲ್ಲ, ನಿಲ್ಲಿಸಿಲ್ಲ. ಡಿ ಜೆ ಕಾರ್ಯಕ್ರಮ ಇಲ್ಲಿವರೆಗೆ ಆಗ್ತಾ ಬಂದಿದ್ದಾವಲ್ಲ, ಎಲ್ಲಿ ಸ್ಟಾಪ್ ಆಗಿದೆ? ಡಿ ಜೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ, ಎಲ್ಲಿ ಆಗೋದಲ್ಲ. ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಅವಾಗ ನಿಲ್ಲಿಸಿಲ್ಲ. ಡಿ ಜೆ ಇರಲಿ, ನಮ್ಮ ಭಾವನೆ ವಿಶೇಷವಾದಂಥದ್ದು ಈ ಸರ್ಕಾರದ ಬಗ್ಗೆ. ನಮ್ಮ ಸರ್ಕಾರ ಇದ್ದಂಥ ವಿಚಾರಗಳು ಇದ್ದಂಥದ್ದು. ಈಗ ಇದು ಎಡಪಂಥೀಯ ವ್ಯವಸ್ಥೆ, ಹಿಂದೂ ವಿರೋಧಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲೇ ನಾವು ಮಾತಾಡುವಂಥದ್ದು ಅಲ್ಲ. ಒಂದು ಅದರ ದುರುಪಯೋಗ ಆಗಬಾರ್ದು ಅನ್ನುವಂಥ ವಿಚಾರದಲ್ಲಿ ನಾವು ಸರ್ಕ್ಯುಲರ್ ಮಾಡಿದ್ದೀವಿ, ಆವಾಗ ಆದೇಶ ಕೊಟ್ಟಿದ್ದೀವಿ. ಇವತ್ತು ಈಗಿನ ಸರ್ಕಾರ ಇಲ್ಲ ನಮ್ಮ ಹಾದಿಯಲ್ಲಿ ಸರ್ಕಾರ ಆವಾಗಿಂದು ನಮ್ಮ ಸರ್ಕಾರ ಹಿಂದೂ ಪರ ಸಂಘಟನೆ ಧಾರ್ಮಿಕ ವಿಧಿವಿಧಾನಗಳಿಗೆ ಅಡೆತಡೆ ಮಾಡುವಂಥದ್ದು ಅನೈತಿಕವಾದಂಥದ್ದು, ತಕ್ಷಣಕ್ಕೆ ಏನಾದರೂ ಮಾಡಿರಿ ಅನ್ನುವಂಥ ಇಂಥ ಸರ್ಕಾರ ನಾವು ಇದ್ದಿಲ್ಲ, ರಚನೆ ಮಾಡಿ ಅಂತ. ಇವತ್ತಿನ ಸರ್ಕಾರ ಈಗ ನಾನು ಹೇಳ್ತಾ ಇರುವಂಥದ್ದು ಇದು ಕೆಲವೊಂದಿಷ್ಟು ಒಂದು ದುಷ್ಕೃತ್ಯಗಳು ಆಗಬಾರ್ದು. ವಿಘಟಿತ ಶಕ್ತಿಗಳು ಅದರಲ್ಲಿ ಪಾಲ್ಗೊಂಡು ಆ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಕದಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡಿದಂಥದ್ದು ಒಂದು. ಆದರೆ ಕಟ್ಟುನಿಟ್ಟಿನ ಜಾರಿ ಬೇಡ ಅನ್ನುವಂಥ ಒತ್ತಾಯ ಈ ಸಂದರ್ಭ ಮಾಡಲಿಕ್ಕೆತ್ತಿದ್ದೀನಿ ನಾನು. ಹಿಂದೂ ಇದಕ್ಕೆ ಅವಕಾಶಗಳನ್ನ ಕೊಡಬೇಕು. ನೀವು ಇಲ್ಲ ಪೊಲೀಸ್ ಫೋರ್ಸ್ಗಳ ಮುಖಾಂತರ ದಮನಕಾರಿ ನೀತಿ ಅನುಸರಿಸೋದು ಮಾಡಬೇಡ್ರಿ. ಶಾಂತಿ ಸುವ್ಯವಸ್ಥೆ ಕಾಪಾಡೋದು ನಿಟ್ಟಿನಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗಳ ಹಾನಿ ಆಗಲಾರ್ದ ದೃಷ್ಟಿಯಲ್ಲಿ ಆ ವಿಘಟಿತ ಶಕ್ತಿಗಳನ್ನು ದಮನ ಮಾಡೋ ಕೆಲಸ ಮಾಡಬೇಕು. ಈ ಸರ್ಕಾರ ಅನೇಕ ಶಿವಮೊಗ್ಗ ಬಂತು, ದಕ್ಷಿಣ ಕನ್ನಡ ಜಿಲ್ಲೆ ಬಂತು, ಎಲ್ಲ ಕಡೆ ದಮನ ಮಾಡುವಂಥ ಪ್ರವೃತ್ತಿ ಮಾಡಿದೆಯಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಮಾತಾಡುವಂಥದ್ದು ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಅದಕ್ಕೆ
ನೀವು ದಮನ ಮಾಡುವಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡ್ರಿ. ಸಂದರ್ಭೋಚಿತವಾಗಿ ಈಗೇನು ನೀವು ಮಾಡ್ತಾ ಬಂದಿದ್ರಿ ಅದನ್ನು ಕೈ ಬಿಡ್ರಿ ಅನ್ನುವಂಥ ವಿಚಾರ. ಅದು POPದು ಹೇಳೇ ಇಲ್ಲ ನಾವು. POPದು ಮಾಡಬಾರ್ದು, POPದ ಆಗಬಾರ್ದು, ಆಗಬೇಕು ಅನ್ನೋಂಥ ಸ್ಪಷ್ಟ ಇದೆ. ಡಿ ಜೆದು ಬಂದಲ್ಲೇ ಸಂದರ್ಭೋಚಿತ ನಿಮ್ಮ ಪೊಲೀಸ್ ಫೋರ್ಸ್ ಹೆಚ್ಚಿಗೆ ಮಾಡಿಕೊಡ್ರಿ, ಅವಕಾಶ ಕೊಡ್ರಿ ಅಂತ ಹೇಳುವಂಥದ್ದು ಮಾಡ್ತೀನಿ ನಾನು. ಯಾವುದಕ್ಕೆ ಎಲ್ಲಿ ಫೋರ್ಸ್ ಎದಕ್ಕೆ ಬೇಕು ಅಂತಂದ್ರೆ ವಿಘಟಿತ ಶಕ್ತಿಗಳು ಅಲ್ಲಿ ಅದ ಎಲ್ಲ ಕಡೆ ಆಗ್ಯಾವ. ಗಣೇಶ ಒಂದು ಸೆಕೆಂಡ್ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗಾದ್ರೂ ಹಿಂದೂ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಮಾತ್ರ ಶಾಂತಿ ಕದಡುವಂಥ ಪ್ರಯತ್ನಗಳು ಸದಾಕಾಲ ಆಗ್ತಾ ಬಂದಿದ್ದಾವೆ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ. ಆವಾಗ ಸರ್ಕಾರಗಳು ಎಚ್ಚೆತ್ತುಕೊಂಡು ಅದನ್ನು ದಮನ ಮಾಡುವಂಥ ಕೆಲಸ ಮಾಡಬೇಕು. ಆ ಹಿನ್ನೆಲೆ ಇದಕ್ಕೂ ಮಾಡಿರಿ ಅನ್ನುವಂಥದ್ದು ನಮ್ಮ ಒತ್ತಾಯ. ಅದಕ್ಕೆ ಮದ್ಯ ಮಾರಾಟ ನಿಷೇಧ ಮಾಡಬೇಕು ಅಂತ ಆ ದಿವಸ 2-3 ದಿವಸ ಮಾಡಿರ್ತಾರೆ. ಅದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಬೇಕು. ನಮಗದು ಉತ್ತರ ಇಲ್ಲ ನಮ್ಮ ಹತ್ರ. ಅದಕ್ಕೆ ನಿಜವಾಗಲೂ ನೈತಿಕತೆ ಕುಸಿತಾ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಸಮಾಜದಲ್ಲಿ ನಾವೆಲ್ಲರೂ ಕೂಡಿ ಒಂದು ಎಲ್ಲೇ ಇರಲಿ ಅದಕ್ಕೆ ತೊಂದರೆ ಮಾಡುವಂಥದ್ದು, ಶಾಂತಿ ಸುವ್ಯವಸ್ಥೆ ಕದಡುವಂಥದ್ದು, ನಮ್ಮ ಸಂಸ್ಕೃತಿ ಹಾಳು ಮಾಡುವಂಥ ಪ್ರಯತ್ನಗಳು ಎಲ್ಲೆಲ್ಲದಾವ. ಅದಕ್ಕೆ ಪ್ರತಿಬಂಧ ಬೇಕೇ. ನಮ್ಮ ಸರ್ಕಾರ ಈ ಸರ್ಕಾರ ಅಂತ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಸದಾಕಾಲ ಹಿಂದೂ ಸಂಘಟನೆಗಳ ಬಗ್ಗೆ, ಹಿಂದೂ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ, ಹಬ್ಬ ಆಚರಣೆಗಳ ಬಗ್ಗೆ ಸರ್ಕಾರ ದ್ವಿಮುಖ ನೀತಿ ಸದಾಕಾಲ ಆಚರಣೆ ಮಾಡ್ಕೊತ ಬಂದೈತಿ. ಈ ಸಲ ಮಾಡುವಂಥ ಹುನ್ನಾರ ಕಾಣಲಿಕ್ಕತ್ತೈತಿ. ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ನಾನು ಹೇಳುವಂಥದ್ದು. ಪ್ರತಿಬಂಧನೆ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ನಾವಿಲ್ಲ. ಎಲ್ಲೆಲ್ಲಿ ತೊಂದರೆ ಮಾಡಲಿಕ್ಕೆ ಅಲ್ಲಿ ಯಾರೇ ಇರಲಿ, ಎಂಥವ್ರು ಇರಲಿ, ಬಗ್ಗೆ ಬಡಿಲೇಬೇಕು. ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಇನ್ನೊಂದು ಕ್ರಿಶ್ಚಿಯನ್ ಇರಲಿ, ಭೇದ ಭಾವ ಮಾಡಿಕೊಡೋದು. ಆದರೆ ದಮನಕಾರಿ ನೀತಿ ಏನೈತಲ್ಲ, ಎಡಪಂಥೀಯ ಸರ್ಕಾರ ಇದು ನಿಶ್ಚಿತವಾಗಿ ಮಾಡುವಂಥದ್ದು ಮಾಡ್ಕೋತ ಬಂದಿದೆ. ಇವತ್ತು ಕಳೆದ 2 ವರ್ಷದ ಈ ಅವಧಿ ಒಳಗನ ಭಾಳಷ್ಟು ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಆಮೇಲೆ ಉತ್ತರ ಕನ್ನಡ ಜಿಲ್ಲೆ, ಬೆಂಗಳೂರು, ಬೇರೆ ಬೇರೆ ಕಡೆ ಆದಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ ಕೂಡ ಅದು